ಅದೇ ಪ್ರಗತಿ. ಅಡ್ಡಾಡಿ ಪಾಪ ತಾಯಂದಿರ ಚಪ್ಪಲ್ ಸಾಲ. ಆದ್ರಿಂದ ಬಂಧುಗಳೇ, ಇವತ್ತು ಈ ರಾಜ್ಯ ಸರ್ಕಾರ ಖಜಾನೆಯನ್ನು ಖಾಲಿ ಮಾಡಿದೆ, ದಿವಾಳಿ ತೆಗೆದಿದೆ. ಬರುವಂಥ ದಿನಗಳಲ್ಲಿ ಎಲ್ಲರ ಮೇಲೆ ಸಾಲ ವಾಸಿಕೊಂಡು ಹೋಗ್ತಾರೆ. ಇವರಿಗೆ ತಕ್ಕ ಪಾಠವನ್ನು ಕಲಿಸಬೇಕು. ಮತ್ತೊಮ್ಮೆ ಅತ್ಯಂತ ಯಶಸ್ವಿಯಾಗಿರುವಂಥ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವ್ರನ್ನ ಪ್ರಧಾನಮಂತ್ರಿಗಳು ಮಾಡಬೇಕು. ನಾನು ನಿಮ್ಮ ಬಸವರಾಜ ಬೊಮ್ಮಾಯಿ ಕೇವಲ ಸಂಸತ್ ಸದಸ್ಯನಲ್ಲ, ಸಂಸತ್ ಸದಸ್ಯರಿಂದ ಗ್ರಾಮ ಪಂಚಾಯಿತಿಯಲ್ಲಿ ಆಗುವಂಥ ಎಲ್ಲ ಕೆಲಸ ಕಾರ್ಯಗಳಿಗೆ ನಿಮ್ಮ ಸೇವಕನಾಗಿ ನಾನು ಕೆಲಸವನ್ನು ಮಾಡ್ತೇನೆ. ಆಶೀರ್ವಾದವನ್ನು ಮಾಡಿ ನೀವು ನನ್ನ ಹತ್ರ ಅಲ್ಲ, ನಾನು ನಿಮ್ಮ ಹತ್ರ ಬರುವಂಥ ವ್ಯವಸ್ಥೆಗಳನ್ನು ಖಂಡಿತ ಮಾಡ್ತೇನೆ ಅನ್ನೋಂಥ ಹೇಳಿ, ಕೊನೆಯದಾಗಿ ಇದೊಂದು ಕೃತಜ್ಞತೆ ಹೇಳುವಂಥ ಚುನಾವಣೆ ಎಲ್ಲರೂ ತಾವು ಲಸಿಕೆ ತಗೊಂಡಿಲ್ಲ ಅದಕ್ಕೆ ಇಲ್ಲಿದ್ರ ಮಾಸ್ಕ್ ಹಾಕೊಂಡು ಓಡಾಡ್ತಿದ್ವಿ ನಾವು, ಯಾರು ಹಾಕೊಳ್ಳೋದಿಲ್ಲ. ಬೇರೆ ದೇಶದಿಂದ ಮಾಸ್ಕ್ ಹಾಕೊಂಡು ಓಡಾಡ್ತಾರೆ, ಅಮೆರಿಕ ಚೈನಾ ಮಾಸ್ಕ್ ಹಾಕೊಂಡು ಓಡಾಡ್ತಾರೆ. ಆದ್ರೆ ನಮ್ಮ ನರೇಂದ್ರ ಮೋದಿ ಅವರು ಎಲ್ಲರಿಗೂ ಪುಕ್ಕತೆ ಲಸಿಕೆ ಕೊಟ್ಟರು. ಲಸಿಕೆ ಯಾಕೆ ದುಡ್ಡು ಬಿಟ್ಬಿಟ್ಟಿದ್ರು? ಎಲ್ಲರಿಗೂ 130 ಕೋಟಿ ಜನರಿಗೆ ಇವತ್ತು ಪುಕ್ಕತೆ ಒಮ್ಮಲ್ಲ, 2 ಅಲ್ಲ 3 ಬಾರಿ ಕೊಟ್ಟು ನಮ್ಮ ಜೀವ ಉಳಿಸಿದ್ವಿ. ಆರೋಗ್ಯದ ಸುರಕ್ಷಾ ಚಕ್ರ ಕೊಟ್ಟರು. ಕಾಂಗ್ರೆಸ್ ನಾಯಕರು ಏನ್ ಹೇಳ್ತಿದ್ರು? ಮೋದಿಯವರ ಚುಚ್ಚುಮುತ್ತಿದೆ, ತಗೋಬೇಡ್ರಿ. ಒಬ್ಬ ನಾಯಕ ಅಂತ ಹೇಳಿದ, ನೀವು ಮೋದಿಯವರ ಚುಚ್ಚುಮುತ್ತಿ ನೋಡ್ರಿ, ಮಕ್ಕಳು ಹುಟ್ಟಿದ ಮಕ್ಕಳು ನಿಂತಿದೆ. ಆದ್ರಿಂದ ಸುಳ್ಳನ್ನು ಹೇಳುವಂತದ್ರಲ್ಲಿ ನಿಸಿಂಬ್ರು. ನಾನು ಇಷ್ಟೇ ಕೇಳ ಬಯಸ್ತೇನೆ, ಜೀವ ಉಳಿಸ್ತೇವೆ ಪ್ರತಿನಿತ್ಯ ಹೇಳ್ಬೇಕಲ್ವಾ? ಕಾಲ ಮುಟ್ಟಿಟ್ರೆ ನಾವು ನೆನ್ಪಿಡ್ತೀವಿ. ಇವತ್ತು ನಮ್ಗೆಲ್ಲ ಸುರಕ್ಷಿತವಾಗಿ ಅದೇವಂದ್ರೆ ಅವ್ರ ಋಣ ತೀರಿಸುವಂತ ಕೆಲಸ ಮಾಡ್ಬೇಕಲ್ವಾ? ಹೆಂಗ್ ಹೇಳ್ತೀರಿ ಕೃತಜ್ಞತೆ? ಇಲ್ಲೇ ಕುಂತ ಹೇಳ್ತಿರೋ ಅಥವಾ ಡೆಲ್ಲಿ ಮಟ್ಟ ಹೋಗ್ತೀರಾ? ಓಟ್ ಹಾಕೋ ಮುಖಾಂತರ ಕೃತಜ್ಞತೆ ಹೇಳ್ಬೇಕಲ್ಲ, ಮಾಡ್ತೀರಿ. ಅದೇ ರೀತಿ ಬಡವ್ರಿಗೆ ಅನ್ನ ಕೊಟ್ಟಂತ ಕೃತಜ್ಞತೆ ಹೇಳ್ಬೇಕು. ಮನೆ ಮನೆಗೆ ನೀರು ಕೊಡುವಂತ ವ್ಯವಸ್ಥೆ ಮಾಡುತ್ತಿರುವಂತ ನರೇಂದ್ರ ಮೋದಿ ಕೃತಜ್ಞತೆ ಹೇಳಬೇಕು. ಅನ್ನ ಕೊಟ್ಟವ್ರಿಗೆ, ನೀರು ಕೊಟ್ಟವ್ರಿಗೆ, ಜೀವ ಉಳಿಸ್ತವ್ರು ಕೃತಜ್ಞತೆ ಹೇಳ್ತೀವಿ ಅಂತ ಎಲ್ಲರೂ ಕೈ ಇಟ್ಟಿದ್ದೀವಿ. ಬರೋ ಭಾರತ್ ಮಾತಾ ಕಿ ಭಾರತ್ ಮಾತಾ ಕಿ ಕೆಲಸವನ್ನು ನಾವು ನೀವು ಸೇರ್ ಮಾಡೋಣ. ಮತ್ತೊಮ್ಮೆ ನರೇಂದ್ರ ಮೋದಿ ಅವರು ಯಾರು ಹೇಳಕ್ತಾರೆ, ಯಾಕಂದ್ರೆ ಯಾರು ಆಗೋ ಸಾಧ್ಯತೆ ಇಲ್ಲ. ಇಬ್ಬರು ಮುಖ್ಯಮಂತ್ರಿಗಳು ಮಲ್ಲಿಕಾರ್ಜುನ್ ಖರ್ಗೆ ಆಗ್ಲಿ ಅಂತಂದು, ಅದು ನಮ್ಮ ಸಿದ್ದರಾಮಯ್ಯ ಒಪ್ಕೊಂಡು ಈ ರೀತಿ ಪರಸ್ಪರ ಬಹಳಷ್ಟು ಭಿನ್ನಾಗ್ರಹ ಇರುವಂತಹ ಒಂದು ಕೂಟ. ದೇಶದ 75% ಜನ ನರೇಂದ್ರ ಮೋದಿ ಅವರು ಆಗಬೇಕು. ಒಬ್ಬ ದಕ್ಷ ಆಡಳಿತಗಾರ ಇದ್ದಾನೆ, ದಿಟ್ಟ ಧೀಮಂತ ನಾಯಕ ಇದ್ದಾನೆ, ದೇಶವನ್ನ ಕಾಯ್ತಾನೆ, ದೇಶವನ್ನ ಕಟ್ತಾನೆ ಅನ್ನುವಂತ ವಿಶ್ವಾಸ ಜನರಿಗಿದೆ. ಸಾಮಾನ್ಯ ಜನರು ಅವರ ಮನಸ್ಸಿನಲ್ಲಿ ನರೇಂದ್ರ ಮೋದಿ ಅವರು ಸ್ಥಾನ ಮಾಡಿದ್ದಾರೆ. ಅವರು ಮಾಡಿರುವಂತಹ ಕಾರ್ಯಕ್ರಮಗಳು ಇವತ್ತು ಜನರಿಗೆ ಮುಟ್ಟಿದ್ದಾವೆ. ನನ್ನ ಲೋಕಸಭಾ ಕ್ಷೇತ್ರದಲ್ಲಿ ಇವತ್ತು ಸುಮಾರು 7 ಲಕ್ಷ ಜನ ನರೇಂದ್ರ ಮೋದಿ ಅವರ ಕಾರ್ಯಕ್ರಮದಿಂದ ಇವತ್ತು ಲಾಭವನ್ನು ಪಡೆದಿದ್ದಾರೆ. ಕಿಸಾನ್ ಸನ್ಮಾನ್ ಯೋಜನೆ, ಕಿಸಾನ್ ಸನ್ಮಾನ್ ಯೋಜನೆ ಒಂದರಲ್ಲೇ 5 ಲಕ್ಷ ಜನ ರೈತರಿಗೆ 998 ಕೋಟಿ ರೂಪಾಯಿ ಇದುವರೆಗೂ 3 ವರ್ಷದಲ್ಲಿ ಬಂದಿದೆ. ಯಾರು ಕೇಳೋದಪ್ಪ? ಕಿಸಾನ್ ಸನ್ಮಾನ್ ಯೋಜನೆಯಲ್ಲಿ 5 ಲಕ್ಷಕ್ಕಿಂತ ಹೆಚ್ಚು ಜನರಿಗೆ ಈ ಕ್ಷೇತ್ರದಲ್ಲಿ ಮುಟ್ಟಿದೆ. ಲೋಕಸಭಾ ಬೆಳೆ ವಿಮೆ 6 ಲಕ್ಷ ಜನರಿಗೆ ಮುಟ್ಟಿದೆ. ಅದೇ ರೀತಿ ಉಜ್ವಲ ಯೋಜನೆ ಸುಮಾರು 2.5 ಲಕ್ಷ ಜನ ಹೆಣ್ಣು ಮಕ್ಕಳಿಗೆ ಉಜ್ವಲ ಯೋಜನೆ ಮುಟ್ಟಿದೆ. ಇವತ್ತು ಪ್ರಧಾನಮಂತ್ರಿ ಆವಾಸ್ ಯೋಜನೆಯಲ್ಲಿ ಮನೆ ಕಟ್ಟುವಂತಹದ್ದು, ಶೌಚಾಲಯ ನಿರ್ಮಾಣ ಮಾಡುವಂತಹದ್ದು, ಉಜ್ವಲ ಗ್ಯಾಸ್ ಕೊಡುವಂತಹದ್ದು, ಜಲ್ ಜೀವನ್ ಮಿಷನ್ ಅಲ್ಲಿ ಮನೆ ಮನೆಗೆ ನೀರು ಕೊಡುವಂತಹ ಕಾರ್ಯಕ್ರಮವನ್ನು ಹಾಕಿರುವಂತಹದ್ದು, ಬಡವರಿಗೆ 5 kg ಅನ್ನ ಇವತ್ತು ಅಕ್ಕಿ ಸಿಕ್ತಿದ್ರೆ ಅದು ನರೇಂದ್ರ ಮೋದಿ. ಇಲ್ಲಿ ಕಾಂಗ್ರೆಸ್ ಸರ್ಕಾರ ಅನ್ನ ಭಾಗ್ಯ ಅಂತ ಬಹಳ ದೊಡ್ಡದಾಗಿ ಹೇಳ್ತಾರೆ.
ಒಂದು ಇಡೀ ಒಂದು ಕಾಳ ಅಕ್ಕಿನೂ ಕೂಡ ಇವತ್ತು ಈ ಸರ್ಕಾರ ಕೊಟ್ಟಿಲ್ಲ. 5 kg ಏನು ಬರ್ತದೆ ಅದು ಪೂರ್ಣ ಕೇಂದ್ರ ಸರ್ಕಾರ ಒಂದು ನಯಾ ಪ್ರಸಾರ ಸರ್ಕಾರ. ಈ ರಾಜ್ಯದಲ್ಲಿ ಬರಗಾಲ ಬಂದು ರೈತರು ಒಂದು ಕಾಳ ಏನೂ ಬೆಳೆದಿಲ್ಲ. ಇಂಥ ದುಷ್ಕಾಲದಲ್ಲಿ ಒಂದು ಸರ್ಕಾರ ಸಹಾಯಕ್ಕೆ ಧಾವಿಸ್ಬರ್ಬೇಕು. ದಿವಸ ನಮ್ಮ ಕೆಲಸವನ್ನ ಮಾಡಿ ತಾಯಂದ್ರ ರೊಟ್ಟಿ ಮಾಡಿ ನಮ್ಮ ರೊಟ್ಟಿ ನಾವು ತಿನ್ನುವಂಥದ್ದಕ್ಕೆ ಯಾವ ಸರ್ಕಾರ ಬೇಕಾಗ ಯಾವ ಸರ್ಕಾರ ಬಂದರೂ ಕೂಡ ನಮ್ಮ ಮನೆಯಾಗ ರೊಟ್ಟಿ ಮಾಡಿ ನಡ್ಕೊಂಡು ನಮ್ಮ ರೊಟ್ಟಿ ಹಿಟ್ಟು ಬಳಸ್ಬೇಕು, ರೊಟ್ಟಿ ನಾವೇ ಮಾಡ್ಕೋಬೇಕು. ಆದರೆ ಒಂದು ವ್ಯವಸ್ಥೆ, ಒಂದು ಶಿಕ್ಷಣ ಅಂತಂದು ಆಯುಷ್ಮಾನ್ ಕಾರ್ಡ್ 5 ಲಕ್ಷ ರೂಪಾಯಿವರೆಗೂ ಏನಾದರೂ ಮನೆಯವ್ರಿಗೆ ಯಾಕಂದ್ರೆ ಹುಷಾರಿಲ್ಲ ಅಂದ್ರೆ ದವಾಖಾನೆ ತೋರಿಸಿದ್ರೆ 5 ಲಕ್ಷ ರೂಪಾಯಿವರೆಗೂ ಕೇಂದ್ರ ಸರ್ಕಾರ ಹಣ ಕೊಡ್ತದೆ. ಜನ ಔಷಧಿ ಕೇಂದ್ರದಲ್ಲಿ ಅಗ್ಗ ದರದಲ್ಲಿ ಇವತ್ತು ಔಷಧಿ ಸಿಗ್ತದೆ. ಅದನ್ನು ತಿರಸ್ಕಾರ ಮಾಡಬೇಕು ಅಂತ ಹೇಳಿ ನಾನು ಕರೆಯಲ್ಲ. ಯಾಕಂದ್ರೆ ಅಧಿಕಾರಕ್ಕೆ ಬರೋದಿಲ್ಲ, ಪೂರ್ಣ 272 ನಿಲ್ಬೇಕ. ಏನಾದ್ರು ಇರಲಿ, ಆಯ್ತಪ್ಪ 100 ನಿಂತಷ್ಟು ಬರ್ತಾರಂತ ಅನ್ಕೊಂಡು 272 ನಿಲ್ಲಿಸಲಿ. ಆದ್ರಿಂದ ಬಂಧುಗಳೇ, ಜನರಿಗೆ ಮೋಸ ಮಾಡೋದಕ್ಕೆ ಮಿತಿ ಇದೆ. ಕೆಲವೊಮ್ಮೆ ಎಲ್ಲಾ ಸಮಯದಲ್ಲೂ ಮೋಸ ಮಾಡೋ ಜನರ ಪಾಲಿಗೆ, ರೈತರ ಪಾಲಿಗೆ ಬಿತ್ತು ಸತ್ತಂತಿರುವಂತ ಸರ್ಕಾರ. ಕಿಸಾನ್ ಸನ್ಮಾನ್ ಯೋಜನೆಯಲ್ಲಿ 10,000 ರೂಪಾಯಿ ಕೊಡ್ತಾ ಇದ್ವಿ, ಅದನ್ನ ನಿಲ್ಸಿದ್ರು. ನಾನು ಮುಖ್ಯಮಂತ್ರಿಯಾಗಿ ರೈತರ ಮಕ್ಕಳಿಗೆ ವಿದ್ಯಾನಿಧಿಯನ್ನು ಮಾಡಿದ್ವಿ, ಅದನ್ನ ನಿಲ್ಸಿದ್ವಿ. ರೈತರ ವಿದ್ಯಾನಿಧಿ ಯಾಕೆ ಮಾಡಿದ್ವಿ ಅಂದ್ರೆ ರೈತರದು ಭೂಮಿ ಎಷ್ಟಿದೆ ಅಷ್ಟೇ ಇದೆ, ಅದರ ಮೇಲೆ ಅವಲಂಬಿತವಾದಂತ ರೈತರ ಮಕ್ಕಳ ಸಂಖ್ಯೆ ಹೆಚ್ಚಾಗಿದೆ. 20 ವರ್ಷದಿಂದ 2 ಅಣ್ತಮ್ಮರು 10 ಎಕರೆ ಇದ್ರೆ 5 ಎಕರೆ ಬರ್ತದೆ. ಅದು ಈಗ ಅವ್ರ ಮಕ್ಕಳು ಮೊಮ್ಮಕ್ಕಳಾಗಿ ಒಬ್ಬೊಬ್ಬರಿಗೆ 1 ಎಕರೆ ಬರ್ತದೆ. 1 ಎಕರೆದಲ್ಲಿ ನಾವು ಏನು ಬೆಳಿತಾನ, ಏನು ಉತ್ಪಾದನೆ ಮಾಡ್ತಾನೆ. ಹೀಗಾಗಿ ಅವ್ರ ಮಕ್ಕಳು ಕಲಿತು ಬೇರೆ ಬೇರೆ ವೃತ್ತಿಯಲ್ಲಿ ಬೇರೆ ಬೇರೆ ಕೆಲಸದಲ್ಲಿ ಅವ್ರು ಹೋದ್ರೆ ಅವ್ರ ಆದಾಯ ಹೆಚ್ಚಾಗ್ತದೆ ಅನ್ನೋ ಕಾರಣಕ್ಕಾಗಿ ಇದನ್ನು ಮಾಡಿದ್ರೆ ಅದನ್ನು ನಿಲ್ಲಿಸಿದ್ರು. ಆರೋಗ್ಯ ದೃಷ್ಟಿಯಿಂದ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್